ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 2ನೇ ವಾಕ್ಯ. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಹೊಡೆದು ಕಬ್ಬಿಣದ ಅಗಳಿಗಳನ್ನು ಮುರಿದು ಬಿಡುವೆನು. 45ನೇ ಅಧ್ಯಾಯ ನಾವು ನೋಡುವಾಗ ಯೆಹೋವನು ಕೋರೇಷನನ್ನು ಕರೀತಾ ಇರುವಂತಹ ಒಂದು ಉದ್ದೇಶದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಕೋರೇಷನನ್ನು ದೇವರು ಕರೀತಾ ಇದ್ದಾರೆ. ಇನ್ನು ನಾವು ಓದಬೇಕಾದ್ರೆ ಅನೇಕ ವರ್ಷಗಳ ನಂತರ ಬರಬೇಕಾದಂತಹ ಕೋರೇಷನನ್ನು ದೇವರು ಕರೀತಾ ಇದ್ದಾರೆ. ಇನ್ನು ನೆಬೂಕದ್ನೆಚ್ಚರ್ ಯಹೂದ್ಯರನ್ನು ಸೆರೆಯಾಗಿ ತಗೊಂಡು ಹೋಗೇ ಇಲ್ಲ. ಸೆರೆಯಾಗಿ ತೆಗೆದುಕೊಂಡು ಹೋಗುವುದಕ್ಕಿಂತ ಮುಂಚೆ ಅದಾಗಿ 70 ವರ್ಷ ಆದಮೇಲೆ ಬರಬೇಕಾದಂತಹ ಕೋರೇಷನ ಕುರಿತಾಗಿ ಯೆಶಾಯನ ಮೂಲಕ ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಕೋರೇಷನನ್ನು ದೇವರು ಕರೀತಾ ಇದ್ದಾರೆ. ಕೋರೇಷ್ ರಾಜ ಬರುವುದಕ್ಕಿಂತ ಮುಂಚೆ, ಅವನಕ್ಕಿಂತ ಮುಂಚೆ ಮೇದ್ಯ ಸಾಮ್ರಾಜ್ಯ ಇದೆ, ಬಾಬೇಲ್ ಸಾಮ್ರಾಜ್ಯ ಇದೆ. ಇವನಿಗೆ ಕೋರೇಶ್ಗೆ ಬರುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಮುಂದೆ ಹೋಗ್ತೀನಿ, ದಿಣ್ಣೆಗಳನ್ನು ಸಮ ಮಾಡ್ತೀನಿ. ಅದರ ಅರ್ಥ, ನೀನು ರಾಜನಾಗುವುದಕ್ಕೆ ದೊಡ್ಡ ದೊಡ್ಡ ರಾಜ್ಯಗಳು, ಸಾಮ್ರಾಜ್ಯಗಳು ಅಡ್ಡಿಯಾಗಿ ನಿಂತಿದ್ದರೂ ಸಹ ಅದೆಲ್ಲವನ್ನು ಬುಡಮೇಲು ಮಾಡಿ ನಿನ್ನನ್ನು ಕರ್ಕೊಂಡು ಬಂದಲ್ಲಿ ಕೂರಿಸ್ತೀನಿ. ಕಾರಣ ಏನು ಗೊತ್ತಾ? ನೀನು ನನ್ನ ಜನರನ್ನು ಬಿಡುಗಡೆ ಮಾಡಬೇಕಾದವನು. ನನ್ನ ಜನರನ್ನು ಆ ಬಾಬೇಲ್ನಿಂದ ಬಿಡುಗಡೆ ಮಾಡಿ ಅವರನ್ನು ರಕ್ಷಿಸಿ ಅವರನ್ನು ತಮ್ಮ ಸ್ವಂತ ದೇಶಕ್ಕೆ ಕಳುಹಿಸಬೇಕಾದಂಥ ವ್ಯಕ್ತಿಯಾಗಿರುವುದರಿಂದ ಕೋರೇಷನೇ, ನಿನ್ನ ಮುಂದೆ ಒಂದು ತಡೆಗಳು ಬಂದರೆ ಅದು ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಅದೆಲ್ಲವನ್ನು ಸಮ ಮಾಡಿ ಅದನ್ನು ಇಲ್ಲದೆ ಮಾಡಿ ನಿನ್ನ ಮುಂದೆ ನಾನು ಮುಂದೆ ಹೋಗಿ ಬೇಕಾದ ಎಲ್ಲ ಸಹಾಯಗಳನ್ನು ಮಾಡುವವನಾಗಿದ್ದೇನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಹೌದು, ನಮ್ಮ ಮುಂದೆ ಬರುವಂತಹ ತಡೆಗಳು ಅದು ನನಗಿಂತಲೂ ನಿಮಗಿಂತಲೂ ಚೆನ್ನಾಗಿ ಬಲ್ಲರಾಗಿರುವಂತಹ ಒಬ್ಬ ದೇವರಿದ್ದಾನೆ. ನಾವು ಮುನ್ನುಗ್ಗುವುದಕ್ಕೆ, ಮುಂದೆ ಸಾಗುವುದಕ್ಕೆ ತಡೆಯಾಗಿ ಎಷ್ಟೇ ದೊಡ್ಡ ದಿಣ್ಣೆಗಳು, ಗುಡ್ಡಗಳು, ಬೆಟ್ಟಗಳು, ಪರ್ವತಗಳು ನಿಂತರೂ ಸಹ ನಮ್ಮ ಕುರಿತಾಗಿ ದೇವರಿಗೆ ಒಂದು ಉದ್ದೇಶ ಇದ್ದರೆ, ನಮ್ಮ ಕುರಿತಾಗಿ ದೇವರಿಗೆ ಒಂದು ಆಲೋಚನೆ ಇದ್ದರೆ, ಅದೆಲ್ಲವನ್ನು ಸಮ ಮಾಡಿ, ಅದೆಲ್ಲವನ್ನು ನಿರ್ನಾಮ ಮಾಡಿ ನನ್ನ ನಿಮ್ಮ ಮುಂದೆ ಮಾರ್ಗವನ್ನು ಸರಾಗ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸ ಈ ಕೋರೇಷನ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಕೋರೇಷನ ಕುರಿತಾಗಿ ದೇವರು ವಾಗ್ದಾನ ಮಾಡಿ ಅವನಿಗಾಗಿ ಒಂದು ರಾಜ್ಯವನ್ನು, ಸಾಮ್ರಾಜ್ಯವನ್ನು ಕೊಡುತ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡಿದರೆ, ನಾನು ನೀನು ಹುಟ್ಟುವುದಕ್ಕಿಂತ ಮುಂಚೆ ಅಥವಾ ಈ ಜಗತ್ತು ಉಂಟಾಗುವುದಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಂತಹ ಸರ್ವಶಕ್ತನಾದ ದೇವರು ಈ ಅನ್ಯ ದೇಶದ ರಾಜನಾದಂತಹ ಕೋರೇಷನನ್ನು ಕರೆದು ಅವನ ಮುಂದೆ ಇರುವಂತಹ ಎಲ್ಲ ತಡೆಗಳನ್ನು ಒಡೆದು ಹಾಕಿ ಅವನ ಮಾರ್ಗವನ್ನು ಸರಾಗ ಮಾಡ್ತೇನೆ ಅಂತ ದೇವರು ಅನ್ಯ ದೇಶದ ಒಬ್ಬ ರಾಜನಿಗೆ ಹೇಳಿರೋದಾದರೆ, ನಾನು ನೀವು ಅನ್ಯ ದೇಶದವರಲ್ಲ, ಆತನ ರಕ್ತದಿಂದ ವಿಮೋಚಿತರಾದವರು, ಆತನ ಮಕ್ಕಳಾಗಿ ಜೀವಿಸ್ತಾ ಇರುವವರು. ಅವನಿಗಾಗಿ ಅಷ್ಟು ಕಾರ್ಯಗಳನ್ನು ಮಾಡೋದಾದರೆ ನನಗಾಗಿ, ನಿಮಗಾಗಿ ಎಂಥ ದೊಡ್ಡ ಕಾರ್ಯಗಳನ್ನು ಮಾಡಬಲ್ಲವನಾಗಿದ್ದಾನೆ ನಮ್ಮ ದೇವರು. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನೀನು ನನ್ನ ಮುಂದೆ ಹೋಗಿ ಎಲ್ಲ ತಡೆಗಳನ್ನು ನೀಗಿಸುವಂತಹ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕಳೆದ ದಿನಗಳಲ್ಲಿ ಎಷ್ಟೋ ತಡೆಗಳು ಬಂದಾಗ, ಎಷ್ಟೋ ಬೆಟ್ಟಗಳಿಗೆ, ಗುಡ್ಡಗಳಿಗೆ ಸಮವಾದಂಥ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ, ಮಕ್ಕಳ ಜೀವಿತದಲ್ಲಿ ಬಂದಾಗ ಅವೆಲ್ಲವುಗಳನ್ನು ದಾಟಿಸಿ, ಅವೆಲ್ಲವುಗಳನ್ನು ತಡೆ ಮಾಡಿ ಅಥವಾ ತೆಗೆದು ಹಾಕಿ ನಮ್ಮನ್ನು ಮುಂದೆ ದಾಟಿಸಿ ಇಲ್ಲಿವರೆಗೂ ಕರೆತಂದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸೋಣ. ಆತನು ಇವತ್ತು ನಮಗೆ ವಾಗ್ದಾನ ಕೊಡ್ತಾನೆ, ನಾನು ನಿನ್ನ ಮುಂದೆ ಹೋಗ್ತೀನಿ. ಮಗನೇ, ಮಗಳೇ, ನಿನ್ನ ಮುಂದೆ ಇರುವಂತಹ ಆ ಒಂದು ಗುಡ್ಡಗಳು, ನಿನ್ನ ಮುಂದೆ ಇರುವಂತಹ ದಿಣ್ಣೆಗಳು, ನಿನ್ನ ಮುಂದೆ ಇರುವಂತಹ ತಾಮ್ರದ ಕದಗಳು, ನಿನ್ನ ಮುಂದೆ ಇರುವಂತಹ ಕಬ್ಬಿಣದ ಅಗುಳಿಗಳು ನಿನ್ನನ್ನು ಮುಂದಕ್ಕೆ ಬಿಡುವುದಕ್ಕೆ
ಸಾಧ್ಯವಿಲ್ಲದ ಹಾಗೆ ನಿನ್ನನ್ನು ಮುಂದಕ್ಕೆ ಬಿಡುವುದಿಲ್ಲ ಎಂದು ವಾದಿಸುವಂತಹ ಆ ದೊಡ್ಡ ತಾಮ್ರದ ಕದಗಳನ್ನು, ಆ ದಿಣ್ಣೆಗಳನ್ನು, ಆ ಗುಡ್ಡಗಳನ್ನು ಸಮ ಮಾಡುವ ಸರ್ವಶಕ್ತನಾದ ದೇವರು ಈ ದಿವಸ ನನಗಾಗಿ ನಿಮಗಾಗಿ ಜೀವಿಸ್ತಾ ಇದ್ದಾನೆ. ಆದ್ದರಿಂದ ನಂಬಿಕೆಯಿಂದ ಹೇಳೋಣ, ಹೌದು ಸ್ವಾಮಿ, ನೀನು ಮಾಡಿದ ವಾಗ್ದಾನವನ್ನು ನೀನು ನೆರವೇರಿಸುತ್ತೀಯ ಎಂಬ ನಂಬಿಕೆಯಿಂದ ನಾನು ಮುಂದೆ ಸಾಗ್ತೀನಿ, ನಾನು ಮುನ್ನುಗ್ತೀನಿ ಸ್ವಾಮಿ. ಎಂಥ ಸಮಸ್ಯೆ ಬಂದರೂ, ಎಂಥ ಇಕ್ಕಟ್ಟುಗಳು ಬಂದರೂ, ಎಂಥ ವೇದನೆಗಳು ಬಂದರೂ ನಾನು ನಿರಾಶೆ ಪಡೋದಿಲ್ಲ. ಅನ್ಯ ದೇಶದ ರಾಜನಾದ ಕೋರೇಶನಿಗೆ ಕೊಟ್ಟಂತಹ ವಾಗ್ದಾನವನ್ನು ದೇವರು ಅವನು ಹುಟ್ಟಿ ಅಥವಾ ಈ ಬಾಬೇಲ್ನಿಂದ ಇಸ್ರಾಯೇಲರನ್ನು ಅಥವಾ ಯಹೂದ್ಯರನ್ನು 70 ವರ್ಷಗಳ ನಂತರ ಬಿಡುಗಡೆ ಮಾಡುವುದಕ್ಕಾಗಿ ಅವನನ್ನು ಉಪಯೋಗ ಮಾಡಿ ಆ ದೇವರು ಕಾರ್ಯ ಮಾಡಿದರೆ, ನನಗೂ ನಿಮಗೋಸ್ಕರ ದೇವರು ಮಾಡಿದಂಥ ವಾಗ್ದಾನವನ್ನು ತನ್ನ ಸಮಯವಾಗುವಾಗ ತಕ್ಕ ಸಮಯದಲ್ಲಿ ನೆರವೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಂಬಿಕೆಯಿಂದ ಆತನ ಮುಖವನ್ನು ನೋಡೋಣ, ಆತನಲ್ಲಿ ಆಶ್ರಯಿಸೋಣ, ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶೀರ್ವದಿಸು. ನಮ್ಮ ಜೀವಿತದಲ್ಲಿ ನೀನು ಮಾಡಿದಂಥ ವಾಗ್ದಾನಗಳನ್ನು ನೀನು ನೆರವೇರಿಸುವುದಕ್ಕೆ ಶಕ್ತನಾಗಿದೆಯಾ. ನಿನ್ನ ಸಮಯದವರೆಗೂ ನಾವು ಕಾಯುವ ಹಾಗೆ ಕರ್ತನೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.